ಕೇಂದ್ರದ ಸರ್ಕಾರ ಪ್ರಧಾನಮಂತ್ರಿಗಳು, ಗೌರವಾನ್ವಿತ ಪ್ರಧಾನಮಂತ್ರಿಗಳು ಮತ್ತು ಆರ್ಥಿಕ ಸಚಿವರು ಅವರನ್ನು ಇವತ್ತು ಹಲವಾರು ಬಾರಿ ಭೇಟಿ ಮಾಡಿ ಸದ್ಯದಲ್ಲೇ ಬಹುಶಃ ಮೊನ್ನೆ ನಡೀಬೇಕಾಗಿತ್ತು ಈ ಒಂದು ಕಾರ್ಖಾನೆಗೆ ಸಂಬಂಧಪಟ್ಟಂಥ ರಿವೈವಲ್ಗೆ ಪ್ಲ್ಯಾನ್ ಇದೇನು ಕೊಟ್ಟಿದ್ದೇವೆ ನಾವು ಆರ್ಥಿಕ ಇಲಾಖೆಗೆ. ಪ್ಯಾರಿಸ್ಗೆ ಹೋಗಬೇಕಾದಂಥ ಹಿನ್ನೆಲೆಯಲ್ಲಿ ಆರ್ಥಿಕ ಸಚಿವರು ಅದನ್ನು ಮುಂದಿನ ವಾರಕ್ಕೆ ಅಂತೇಳಿ ನಿಗದಿ ಮಾಡಿತ್ತು ಸಮಯ. ಇಂಥ ಒಂದು ಸಮಯದಲ್ಲಿ ಈ ರೀತಿ ಲೀಡಿಂಗ್ ಪೇಪರ್ಗಳಲ್ಲಿ ಪ್ರಚಾರ ಆಗ್ತಕ್ಕಂಥ ರೀತಿಯಲ್ಲಿ ಇದನ್ನು ಬರೆಸಿರ್ತಕ್ಕಂಥದ್ದಿದೆ. ಇವನು ಯಾರೋ ಈ ಅಧಿಕಾರಿ ಬ್ಯಾಕ್ಗ್ರೌಂಡು ರವೀಂದ್ರ ಕುಮಾರ್ ಅಂತ ಹೇಳಿ ಇವು ಕೊಟ್ಟಿರ್ತಕ್ಕಂಥ ತೀರ್ಪು. ಇವರು ಯಾರು ಹಿಂದೆ ಇರ್ತಕ್ಕಂಥವ್ರು, ಇವರಿಗೆ ಗಾಡ್ ಫಾದರು ಗೊತ್ತಿದೆ ನನಗೆಲ್ಲ. ಈ ವ್ಯಕ್ತಿ ಇದು ಹಿನ್ನೆಲೆ ಯಾವ ರೀತಿ ಪಾಪ ಇವರು ಅರಣ್ಯ ಇಲಾಖೆನ ಉಳಿಸ್ಲಿಕ್ಕೆ ಕಷ್ಟಪಟ್ಟಿದ್ದಾರೆ, ಹಲವಾರು ಮಾಹಿತಿಗಳಿದೆ. ಇಂಥ ಒಬ್ಬ ವ್ಯಕ್ತಿ ಕೋರ್ಟ್ನಲ್ಲಿ ಇನ್ನೂ ವ್ಯಾಜ್ಯ ನಡೀತಾ ಇದ್ದಾಗ ಈ ರೀತಿಯ ತೀರ್ಪು ಕೊಡಲಿಕ್ಕೆ ಇವನಿಗೆ ಅಧಿಕಾರ ಕೊಟ್ಟಾರೆ ಯಾರು? ಇವತ್ತು ಈ ಕಾರ್ಖಾನೆಗಳು ಉಳಿಬಾರ್ದು ಅನ್ನೋದೇ ಕರ್ನಾಟಕದಲ್ಲಿರ್ತಕ್ಕಂಥ ಈ ಸರ್ಕಾರಗಳ ನಡವಳಿಕೆ. ಇವತ್ತು ಸುಮಾರು 3,000 ಕೋಟಿ ರೂಪಾಯಿಗಳನ್ನು ಈ ಕಾರ್ಖಾನೆ ಅಭಿವೃದ್ಧಿಗೆ ಈಗಾಗಲೇ ದೊಡ್ಡ ಮಟ್ಟದಲ್ಲಿ ನಾವೇನು ಹಲವಾರು ತಂತ್ರಜ್ಞರ ಜೊತೆ ಚರ್ಚೆ ಮಾಡಿ ಇವತ್ತು ಕೆಲವು ತೀರ್ಮಾನಗಳಾಗಿದೆ. ಇಂಥ ಸಂದರ್ಭದಲ್ಲಿ ಈ ರೀತಿಯ ಒಂದು ಮಾಧ್ಯಮಗಳಿಗೆ ಹೇಳಿಕೆ ಬಿಡುಗಡೆ ಮಾಡಿ 30 ದಿವಸ ಸಮಯ ಕೊಟ್ಟಿದ್ದೀವಿ ಅಂತ ಹೇಳಿ ಇವನಿಗೆ ಅಧಿಕಾರ ಕೊಟ್ಟಿರೋದು ಯಾರು? ಕೋರ್ಟ್ನಲ್ಲಿ ನಡೀತಿರ್ತಕ್ಕಂಥ ಕೇಸ್ ಇದು. ಅದರಿಂದ ಇದೇನು 15,000 ಕೋಟಿ, ಹೌದಪ್ಪ 15,000 ಕೋಟಿ. ಸಿದ್ದರಾಮಯ್ಯನವರೇ, ನಿಮ್ಮ ಈಗಿನ ಸಚಿವರನ್ನು ಕೇಳ್ತೀನಿ, ಇದರಲ್ಲಿ ಎಷ್ಟೆಷ್ಟು ಜಾಗ ಅವ್ರದ್ದಿದೆಯೋ ಗೊತ್ತಿಲ್ಲ, ಯಾವ್ಯಾವ ಪೊಲಿಟಿಷಿಯನ್ಗಳದ್ದಿದೆ ಅಂತೇಳಿ. ಇಲ್ಲಿ ಪಾಪ ಅವರೇ ಕೊಟ್ಟವ್ರು, ಇಲ್ಲಿ ತರಿಸ್ದೆ. ಅದಕ್ಕೇ ಆದೇಶದ ಪ್ರತಿ ಅವ್ರು ಮಾಡಿರೋದೇ ಈಗ ಪ್ರೊಸೀಡಿಂಗ್ ಮಾಡಿ. ಇವ್ರಿಗೆ ಯಾವ ಪವರ್ ಕೊಟ್ಟಿದ್ರು, ಯಾರು ಕೇಳಿ ಮಾಡಿದ್ದಾರೆ, ಇದು ಒಂದು ಭಾಗ. 15,000 ಕೋಟಿ ವ್ಯಾಲ್ಯೂ, ಹೌದಪ್ಪ 15 ಅಲ್ಲ, ಇನ್ನೂ ಜಾಸ್ತಿನೇ ಇರ್ಬೋದು. ನಾನು 15,000 ಕೋಟಿಗೆ ಸೀಮಿತ ಮಾಡೋದಿಲ್ಲ ಆ ಜಾಗನ. ಇಲ್ಲಿ 173 ಎಕರೆ ಅಂತ ಹೇಳಿದ್ರಲ್ಲ, ಏನೋ ಬರ್ಕೊಂಡವ್ರಲ್ಲ ಇವತ್ತು. ಈ 173 ಎಕರೆ ಎಲ್ಲಿಂದ ಪ್ರಾರಂಭ ಆಗಿದ್ದಿದ್ದು? ಇದು ಸಿಂಗಾಪುರ ಮಾಡ್ತೀವಿ ಅಂದ್ರಲ್ಲ, ಈಗ ಅದೇನೋ ಬೆಂಗಳೂರನ್ನ ಇದೇನೋ ಮಾಡ್ತೀವಿ ಅಂತ ಹೊರಟವ್ರಲ್ಲ ಈಗ. ಬ್ರಾಡ್ ಬೆಂಗಳೂರು ಬ್ರ್ಯಾಂಡ್ ಮಾಡೋಕ್ಕೆ ಹೊರಟವ್ರಲ್ಲ. ಇದು ಯಾವ್ಯಾವ ಡೇಟ್ನಲ್ಲಿ ಈ 173 ಎಕರೆ ಸೇಲ್ ಮಾಡಿರೋದು? ನಾನು ಮುಖ್ಯಮಂತ್ರಿ ಆದಾಗ 2006ರಲ್ಲಿ ಈ ವಿಷಯ ಗಮನಕ್ಕೆ ಬಂದ ಮೇಲೆ 1 ಇಂಚ್ ಭೂಮಿಯನ್ನು ರಿಜಿಸ್ಟ್ರೇಷನ್ ಆಗಬಾರ್ದು ಅಂತೇಳಿ ಈ ರಿಜಿಸ್ಟ್ರಾರರಿಗೆ ನಾನು ಪತ್ರ ಬರೆದು ಸರ್ಕಾರದಿಂದ ಡೈರೆಕ್ಷನ್ ಕೊಟ್ಟು ನಿಲ್ಲಿಸಿದೆ. ಅದಕ್ಕಿಂತ ಮುಂಚೆ ಯಾವ್ಯಾವ ಇಯರ್ನಲ್ಲಿ ಎಷ್ಟೆಷ್ಟು ಎಕರೆ ಸೇಲ್ ಯಾರಿಗೆ ಮಾಡಿದ್ದಾರೆ, ಸರ್ಕಾರದ ಸ್ವಾಮಿಗೆ ಕೊಟ್ಟಿದ್ರೆ ಬೇರೆ, ಕೆಲವು ಕೊಟ್ಟಿದ್ದಾರೆ ಇಸ್ರೋಗೆ ಮಗದೊಂದಕ್ಕೆ, ಅದು ಸರ್ಕಾರದ ವ್ಯಾಪ್ತಿನಲ್ಲೇ ಇರ್ತಕ್ಕಂಥದ್ದು. ಕೆಲವು ಪ್ರೈವೇಟ್ನವ್ರು ಕೊಂಡ್ಕೊಂಡು ಯಾರು ಇವ್ರಿಗೆ ಕೊಟ್ಟವರು, ಯಾರು ಪರ್ಮಿಷನ್ ಕೊಟ್ಟವರು, ಇದರಲ್ಲಿ ಯಾರ್ಯಾರ ಪಾತ್ರ ಇದೆ? ನಾನು ಹಿಂದೆ ಜಕ್ಕೂರು ಪ್ಲ್ಯಾಂಟೇಷನ್ದು ಹೇಳಿದೆ. ಜಕ್ಕೂರು ಪ್ಲ್ಯಾಂಟೇಷನ್ನು 170 ಎಕರೆ ನಿಮ್ಮ ವೈಮಾನಿಕ ತರಬೇತಿ ಕೊಟ್ಟಿದ್ದು ಬೇರೆ ಆ ಜಕ್ಕೂರು ಪ್ಲ್ಯಾಂಟೇಷನಲ್ಲಿ. ಇನ್ನು ಈ ಕಡೆ 170 ಎಕರೆ ಇದೆಯಲ್ಲ, ಇನ್ನೊಂದು ಭಾಗ 300 ಚಿಲ್ಲರೆ ಎಕರೆನಲ್ಲಿ, ಅಲ್ಲಿ ಯಾರ್ಯಾರು ಎಷ್ಟೆಷ್ಟು ಎಕರೆ ಭೂಮಿ ಖರೀದಿ ಅಂತ ತೋರಿಸ್ಕೊಂಡು ಡಾಕ್ಯುಮೆಂಟ್ನ ತಿದ್ದಿ ಆ ಜಕ್ಕೂರು ಪ್ಲ್ಯಾಂಟೇಷನಲ್ಲಿ ಯಾರ್ಯಾರು ಮನೆ ಕಟ್ಕೊಂಡವ್ರೆ, ಯಾರ್ಯಾರಿಗೆ ಸೇರಿದೆ, ಏನು ಬಡವರಿಗೆ ಕೊಟ್ಟಿದ್ದೀರಾ ಅಲ್ಲಿ? ಇದೆಲ್ಲ ತೆಗಿತೀರಾ ಸತ್ಯನ? ಏನೇನಿದೆ ಅಂತೇಳಿ ಎಲ್ಲ ವಾಪಸ್ ತಗೋತೀರಾ. ಈ 173 ಎಕರೆ ಆಯ್ತಪ್ಪ, HMT ಅವರ ಕೈ ಕೆಳಗಿರ್ತಕ್ಕಂಥ ಈಗಿನ ಭೂಮಿ. ಏಕೆಂದರೆ ಅಲ್ಲಿ ಡೆವಲಪ್ ಎಲ್ಲಿದೆ? ಅರಣ್ಯಲ್ಲಿ ಏನಾದರೂ ಫಾರೆಸ್ಟ್ ಇದೆಯಾ? ಅಲ್ಲಿ ಬಿಲ್ಡಿಂಗ್ಗಳಿದ್ದಾವೆ. ಅಲ್ಲಿಗೆ ಹೋಗ್ಬಿಟ್ಟು ಏನು ಫಾರೆಸ್ಟ್ ಮಾಡೋದಕ್ಕೆ ಕೊಟ್ಟಿದ್ದೀರಪ್ಪ? ಫಾರೆಸ್ಟ್ ಲ್ಯಾಂಡ್ ಅಂತ ತಗೋತೀರಿ. ಕೆಲವು ದೊಡ್ಡ ದೊಡ್ಡ ಮಲ್ಟಿ ಸ್ಟೋರ್ ಬಿಲ್ಡಿಂಗ್ ಕಟ್ಕೊಂಡವ್ರಲ್ಲ, 20-30 ಫ್ಲ್ಯಾಟ್ನ ಅಡಿ ಇದು ಒಂದೊಂದು ಫ್ಲೋರ್ನ ತೆಗಿತೀರ. ಅವ್ರನ್ನೆಲ್ಲ ಏನು ಆ್ಯಕ್ಷನ್ ತಗೋತೀರಿ? ಇಲ್ಲಿ ಯಾವ್ಯಾವ ಡೇಟಲ್ಲಿ ಸೇಲ್ ಆಗಿದೆ ರಿಜಿಸ್ಟ್ರ್ ಮಾಡಿಕೊಟ್ಟವ್ರೆ, ಇಲ್ಲಿದೆ ಇಟ್ಕೊಂಡಿದ್ದೀನಿ.
ಯಾವ ಡೇಟಲ್ಲಿ ಮಾಡಿದ್ದಾರೆ ಅಂತಕ್ಕಂಥದ್ದಕ್ಕೆ ಒಂದು ಕೋರ್ಟ್ನಲ್ಲಿ ಇನ್ನೂ ವ್ಯಾಜ್ಯ ನಡೀತಿದ್ದಾಗ ಇದ್ರ ಬಗ್ಗೆ ಏಕಾಏಕಿ ಈ ಅಧಿಕಾರಿಗೆ ಪ್ರೇರೇಪಣೆ ಕೊಟ್ಟರು ಯಾರು? ಯಾವ ಕಾರಣಕ್ಕೆ ಕೊಟ್ಕೊಂಡಿದ್ದೀರಿ ಸರ್ಕಾರದಲ್ಲಿ? ಇಂಥ ಅಧಿಕಾರಿಗೆ ಅಧಿಕಾರ ಎಲ್ಲಿದೆ ಕೊಡ್ಲಿಕ್ಕೀಗ? ಕೊಟ್ಕೊಂಡವ್ರು 15/6/2026 ಮೊನ್ನೆ ರಿಟೈರ್ ಆಗವ್ರೆ 30ನೇ ತಾರೀಕು. ಇದು ಪರಿಸ್ಥಿತಿ ಇರತಕ್ಕಂಥದ್ದು.